ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಹಳ ಸರಳವಾಗಿ ಆಡು ಭಾಷೆಯಲ್ಲಿ ಸಿದ್ದರಾಮ ಶಿವಯೋಗಿಗಳು ಬರೀತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಯ್ಯ. ಪ್ರಶ್ನಾರ್ಥಕ ಚಿಹ್ನ ಇಟ್ರಲ್ಲಿ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಯ್ಯ. ಚಂದ್ರನು ಗಂಗೆಯ ತಡಿಯಲಿದ್ದಡೇನು ಕಳಂಕ ಬಿಡದಾಯಿತ್ತು ನೋಡ. ಒಬ್ಬರ ಮನವ ನೋಯಿಸದವನು ಒಬ್ಬರ ಮನೆಯ ಘಾತವ ಮಾಡದವನು ಅವನೇ ಪರಮ ಪಾವನನು ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದರು. ಸರಳವಾಗಿ ಆಡು ಭಾಷೆಯಲ್ಲಿ ನಮ್ಮ ಜೀವನದಲ್ಲಿ ಶರಣರು ಹೆಂಗೆ ನಡೆದ್ರು ಅನ್ನೋದು ನಾವು ನೋಡೋದು ಬೇಕಾಗಿಲ್ಲ. ಒಂದು ವಚನ ಸಾಹಿತ್ಯಗಳನ್ನು ಮೆಲುಕು ಹಾಕಿದರೆ ಸಾಕು, ನಾವು ಹೇಗಿರ್ಬೇಕು ಅನ್ನೋದು ಗೊತ್ತಾಗ್ತದೆ. ಆಡು ಭಾಷೆಯಲ್ಲಿ ತಿಳಿಸಿಕೊಟ್ರು. ತೆಳಗೆ ಆಮೇಲೆ ಹೇಳ್ತೀನಿ ನಿಮಗೆ, ಎರಡೇ ಲೈನ್ ನೋಡೋಣ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಯ್ಯ. ಇದು ಎರಡೇ ಲೈನ್ ನೋಡೋಣ. ಭಾಳ ಚಂದ ಹೇಳ್ತಾರವರು. ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಶಿವ ಶಿವ ಅಂದಲ್ಲೇನೈತಿ, ಶಿವ ಧ್ಯಾನವ ಮಾಡಿದಲ್ಲೇನೈತಿ, ಹೇಸಿ ಗುಣ ಮನದಲ್ಲಿ ಇಟ್ಟುಕೊಂಡು ಮಲ್ಲೈಗೋದಲ್ಲೇನೈತಿ. ಶಿವ ಶಿವ ಅಂತೀವಿ, ಶಿವ ಧ್ಯಾನವನ್ನು ಮಾಡ್ತೀವಿ, ಹೇಸಿ ಗುಣ ಮನದಲ್ಲಿಟ್ಟುಕೊಂಡು ದೇವರಿಗೆ ಹೋದ್ರೆ ಭಗವಂತ ಒಲಿತಾನ ಅಂತ ತಿಳ್ಕೊಂಡಿರೇನು? ಭಗವಂತ ಒಲಿಯೋದಿಲ್ಲ. ನೀನು ಎಷ್ಟೊತ್ತು ಪೂಜೆ ಮಾಡ್ಕೊಂತಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಭಗವಂತನಲ್ಲಿ ಮನಸ್ಸು ತಲ್ಲೀನವಾಗಿ ಪೂಜೆ ಮಾಡ್ಕೊತಿ ಅನ್ನೋದು ಭಾಳ ಮುಖ್ಯದ. ಭಾಳ ಚಂದ ಹೇಳ್ತಾರವ್ರು ಉದಾಹರಣೆಯನ್ನು ಕೊಟ್ಟು. ಸುತ್ತಿದರೂ ಇಲ್ಲ ಕಾಸಿ ಸೋಕಿಗೆ ಹಾಕಬೇಡ ರುದ್ರಾಕ್ಷಿ, ನಿನ್ನ ಮನಸ್ಸ ಇಲ್ಲ ಸ್ವಚ್ಛಿ ತಿಳಿದು ಬೀಳಬೇಡ ಮುಗ್ಗರಿಸಿ. ನಾನು ಒಬ್ಬ ಶರಣಾದಿನಿ ಅಂತ ರುದ್ರಾಕ್ಷಿ ಹಾಕೊಂಡು ಸೋಕಿಗೆ ಮಾಡಿ ಢಾಂಬಿಕತನದಿಂದ ಜನಗಳನ್ನು ಮೆಚ್ಚಿಸಿದರೆ ಭಗವಂತ ಒಲಿಯೋದಿಲ್ಲ. ಹೇಳ್ತಾರವರು, ಕೇಳೇನೋ ಹರಿ ತಾಳೇನೋ ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಎಲ್ಲ ಅದಾವು, ಭಗವಂತನ ಮೇಲೆ ಪ್ರೇಮ ಇರಲಿಲ್ಲ ಅಂದ್ರೆ, ಭಕ್ತಿನೇ ಇರಲಿಲ್ಲ ಅಂದ್ರೆ ಭಗವಂತ ಹೆಂಗೆ ಒಲಿತಾನೆ? ಭಾಳ ಚಂದ ಉದಾಹರಣೆಯನ್ನು ಕೊಟ್ಟರು. ಈಗ ಹಂಗಲ್ಲ, ರಾಮನಾಮ ಜಪ ಜಪ ಮಂದಿ ಗಂಟು ಗಪ ಗಪ ಅಂಥ ಮಂದಿ ಭಾಳ ಅದ ಈಗ, ಹೌದಿಲ್ಲ? ಮ್ಯಾಲೆ ರಾಮನಾಮ ಜಪ ಮಾಡ್ತಾರೆ, ಮಂದಿ ಗಂಟು ಇನ್ನೊಬ್ರದ್ದು ಯಾವಾಗ ಕಬಳಿಸ್ಲಿ, ಇನ್ನೊಬ್ರದ್ದು ಯಾವಾಗ ಗೋಣ್ ಮುರಿಲಿ, ಇನ್ನೊಬ್ರಿಗೆ ಯಾವಾಗ ಬೆನ್ನಿಗೆ ಚೂರಿ ಹಾಕಲಿ, ಇನ್ನೊಬ್ರಿಗೆ ಯಾವಾಗ ಮೋಸ ಮಾಡಲಿ, ಇನ್ನೊಬ್ಬರ ನಿಂದೆಯನ್ನು ಮಾಡ್ತೀವಿ ವಿನಃ ನಮ್ಮ ಅಂತಃಕರಣ ಸ್ವಚ್ಛ ಮಾಡ್ಕೋರಿ. ಮೊದಲು ಹೊಲ ಸ್ವಚ್ಛ ಇತ್ತು ಅಂದ್ರೆ ಅದು ಬಿತ್ತಿದ್ರೆ ಫಲ ಕೊಡ್ತದ. ಅಂತಃಕರಣ ಅಂತಕ್ಕಂಥ ಹೊಲ ಒಂದದ, ಭಗವಂತ ಕೊಟ್ಟಾನೆ. ಆ ಹೊಲ ಹಸನಿಟ್ಟುಕೊಂಡ್ರೆ ಮಾತ್ರ ಗುರುಗಳು ಹೇಳಿರ್ತಕ್ಕಂಥ ಮಾತು ಅದು ಫಲ ಕೊಡ್ತದ, ಬೆಳೆ ಬರ್ತದ. ಅದಕ್ಕೆ ಹೇಳ್ತಾನೆ ಬಹಳ ಸುಂದರವಾಗಿರತಕ್ಕಂಥ ಮಾತು, ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಎಷ್ಟು ಚಂದ ಬರೀತಾರೆ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಮಾತಾ ಪಿತರನ್ನು ಬಳಲಿಸುವ ಮಗ ಯಾತ್ರೆಯ ಮಾಡಿದಡೇನು ಫಲ. ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದಡೇನು ಫಲ. ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ಎಷ್ಟು ಚಂದ ಉದಾಹರಣೆ ಕೊಟ್ಟರು ಅವರು. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಉಗಾದಿ ಒಳಗೆ ಬೇವು ಬೆಲ್ಲ ಮಾಡ್ತೀರಿ? ನಿಮ್ಮ ಕಡೆ ಮಾಡ್ತೀರಿ? ಬೇವು ಬೆಲ್ಲ ಏನು ಬೆಲ್ಲದೊಳಗೆ ಬೇವು ಕುಡಿಸ್ತಿರೋ, ಬೇವಿನೊಳಗೆ ಬೆಲ್ಲ ಕುಡಿಸ್ತಿರೋ? ನಮ್ಮ ಕಡೆ ಭಾಳ ಸಿಂಪಲ್, ನಿಮ್ಮ ಕಡೆ ಹಂಗಲ್ಲ. ಗ್ಲಾಸ್ ಗ್ಲಾಸ್ ಕೊಡ್ತಾರೆ ಅದನ್ನು ಬೇವು ಬೆಲ್ಲ ಅಂಥೇಳಿ. ಅದರೊಳಗೆ ಮತ್ತು ಡ್ರೈ ಫ್ರೂಟ್ಸ್ ಏನೇನೋ ಹಾಕ್ತಾರೆ. ಅದಕ್ಕೆ ಬೇವು ಬೆಲ್ಲ ಅನ್ನೋದಿಲ್ಲ. ಬೇವನ್ನು ಕಚ್ಚಬೇಕಂದ್ರೆ ಸಿಹಿ ಕಹಿಯನ್ನು ಸಮಭಾವ ಸಮದೃಷ್ಟಿ ಇಟ್ಟುಕೊಂಡು ಜೀವನ ನಡೆಸಿದರೆ ನಮ್ಮ ಜೀವನ ಸಾರ್ಥಕತೆ ಆಕೈತೆ ಅನ್ನೋದಕ್ಕೂ ಅದನ್ನು ಹಿರಿಯರ ಅರ್ಥ ಮಾಡಿದ್ದು. ಹಾವಿಗೆ ಹಾಲೆರೆದರೇನು ಫಲ. ಶ್ರಾವಣ ಮಾಸದೊಳಗೆ ನಾಗರ ಪಂಚಮಿ ಒಳಗೆ ನಾಗಪ್ಪಗೆ ಹಾಲು ಎರಿತಿರಿಲ್ಲ ತಾಯಂದಿರು? ಹ್ಞೂ ಅನ್ರಿ ಜೋರ್ಲೆ.
ಹ್ಞೂ ಹಾಲು ಎರಿತೀರಿ, ಏನಂತ ಎರಿತೀರಿ ಹೇಳ್ರಿ ಅವ್ವ, ಏನಂತ ಎರಿತೀರಿ? ಹೊರಗಿನ ಹುತ್ತಪ್ಪ ಬೇರೆ ನಾಗಪ್ಪ ಬೇರೆ, ಮನ್ಯಾಗ ನಾಗಪ್ಪ ಬೇರೆ, ಹೌದಿಲ್ಲ? ಇವತ್ತು ಮನ್ಯಾಗ ಎರೆದೀವಿ ರೀ, ನಾಳೆ ಹೊರಗೆ ಎರಿತೀವಿ ರೀ. ಮೊದಲು ನಿನಗೆ ನೀ ಎರ್ಕೋ, ಹೌದಿಲ್ಲ? ಅದು ಹೇಳ್ತಾರವರು. ಏನಂತ ಎರಿತೀರಿ ನೀವು? ನಾಸ್ತೀರೇನ? ಹ್ಞೂ, ಎಲ್ಲರ ಪಾಲಿಂದ ಆನಂದ ಬಿಡಂಗಿಲ್ಲ ನೀವು. ಅದ್ರಾಗ ಹೆಸರು ಒಳಗೆ ಹೇಳ್ತೀರಿ, ನನ್ನ ಪಾಲು, ನಮ್ಮ ಅವನ ಪಾಲು, ನಮ್ಮ ಅಪ್ಪನ ಪಾಲು, ಅಕ್ಕನ ಪಾಲು, ತಮ್ಮನ ಪಾಲು, ತಂಗಿ ಪಾಲು, ಗಂಡನ ಪಾಲು, ಬಾವನ ಪಾಲು, ಅತ್ತಿ ಪಾಲು, ಸೊಸಿ ಪಾಲು, ಕೊಳಗ ಕೆಳಗ ಮಣ್ಣು ಪಾಲು. ಅದು ಹಾಲು ಮಣ್ಣು ಪಾಲು ಹಾಕದ. ಆ ಮಣ್ಣು ಪಾಲು ಮಾಡಬೇಡ್ರಿ, ಹಾಲು ಎರೀರಿ. ಬೇಡ ಅಂತ ಹೇಳೋದಿಲ್ಲ, ಸ್ವಲ್ಪ ನೈವೇದ್ಯ ತೋರಿಸಿಬಿಡ್ರಿ ಸಾಕು. ನೀವು ಹಾಲು ಎರೆಯುವಂಥ ಸಂದರ್ಭದೊಳಗೆ ಕರೆ ಕರೆ ಘಟನಾಗರ ಸರ್ಪ ಬತ್ತಂದ್ರೆ ಏನು ಮಾಡ್ತೀರಿ? ಏನು ಮಾಡ್ತೀರಿ? ಬಡಗಿ ಹುಡುಕ್ಯಾಡ್ತೀರಿ, ಏನೇನೋ ಹುಡುಕ್ಯಾಡ್ತೀರಿ, ಹೌದಿಲ್ಲ? ಯಾರ ಅಣ್ಣನ ಬಳಗದವ್ರು ಇದ್ರೆ ಬರ್ರಿ ಇಲ್ಲಿ ಹಾವು ಬಂದತೆ ಅಂತೀರಿ. ಅದಕ್ಕೆ ಬಸವಣ್ಣವ್ರು ಬರೆದಾರ. ಅವ್ರು ಇದನ್ನೆಲ್ಲ ನೋಡಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿ ವಚನ ಸಾಹಿತ್ಯಗಳನ್ನು ಬರೆದಾರ. ಸುಮ್ಮನೆ ಹುಚ್ಚರಲ್ಲ ಅವ್ರು ಬರೆಯಕ್ಕೆ. ಕಲ್ಲನಾಗರ ಕಂಡರೆ ಹಾಲೆರೆ ಎಂಬುವರಯ್ಯ, ಧಿಟನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಣ್ಣುವ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬುವರಯ್ಯ, ಉಣ್ಣದ ಲಿಂಗಕ್ಕೆ ಬೋಣ ಹಿಡಿವರಯ್ಯ. ಅವ್ರು ಹೇಳ್ತಾರೆ, ಕಲ್ಲನಾಗರ ಕಂಡರೆ ಹಾಲೆರೆ ಎಂಬುವರಯ್ಯ, ಧಿಟನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಣ್ಣುವ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎಂಬುವರಯ್ಯ, ಉಣ್ಣದ ಲಿಂಗಕ್ಕೆ ಬೋಣ ಹಿಡಿವರಯ್ಯ. ದೇವ್ರ ಬಾಣ ಕೇಳಂಗಿಲ್ಲ, ಪ್ರಸಾದ ಕೇಳಂಗಿಲ್ಲ. ಭಗವಂತ ಎಲ್ಲಿ ಅದಾನ ಅಂದ್ರೆ ಯಾರು ಹಸದಿರ್ತಾರಲ್ಲ ಅವರಲ್ಲಿ ಭಗವಂತ ಅದಾನ. ಹಸದವರಿಗೆ ಒಂದು ತುತ್ತು ಪ್ರಸಾದ ಕೊಡ್ರಿ, ಭಗವಂತ ಪ್ರಸನ್ನ ಆಗ್ತಾನೆ. ಆದರೆ ಹೊಟ್ಟೆ ತುಂಬಿದವ್ರಿಗೆ ಉಣಿಸೋದು ಬಹಳ ಮುಖ್ಯ ಅಲ್ಲ, ಹೊಟ್ಟೆ ಹಸದವ್ರಿಗೆ ಉಣಿಸೋದು ಬಹಳ ಮುಖ್ಯ ಅದ. ಇಲ್ಲಿ ಏನ್ರಿ, ಯಾರಿಗೆ ನಾವು ಕೊಡಬೇಕು, ಅದಕ್ಕೆ ಪಾತ್ರವನ್ನರಿತು ದಾನ ಮಾಡು ಅಂದಾರ. ಉಣ್ಣುವ ಜಂಗಮ ಒಬ್ಬ ಮನೆಗೆ ಬಂದಾನ ಅಂದರೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ರೆ ಭಗವಂತ ಅಲ್ಲಿ ತೃಪ್ತಿ ಆಗ್ತಾನಂತ, ಸಂತೃಪ್ತಿ ಆಗ್ತಾನಂತ. ಭಾಳ ಚಂದ ಉದಾಹರಣೆಯನ್ನು ಕೊಡ್ತಾರವರು. ಇನ್ನೊಂದು ಕಡೆ ಹೇಳ್ತಾರೆ, ಬಡಿದು ಪಾಪ ಕೇಳಬೇಡ, ಉಣಿಸಿ ಪುಣ್ಯ ಕೇಳಬೇಡ, ಹುಟ್ಟಿದ ಮೇಲೆ ಸಾವು ಕೇಳಬೇಡ, ಸತ್ತ ಮೇಲೆ ಹುಟ್ಟು ಕೇಳಬೇಡ, ನೀ ಮಾಡಿದ ಕರ್ಮದ ಫಲ ನಿನ್ನ ಜೊತೆಗೆ ಬರುವುದು ನೋಡ. ಜ್ಯೋತಿರ್ಲಿಂಗೇಶ. ಬಡಿದ ಪಾಪ ಕೇಳೋದೇನದ? ನಿನ್ನ ಬೆನ್ನ ಕಟ್ಟಿಟ್ಟ ಬುತ್ತಿ. ಉಣಿಸಿ ಪುಣ್ಯ ಕೇಳೋದೇನದ? ಅದು ನಿನ್ನ ಪಾಲಿಗಿದ್ದೇ ಇರ್ತದೆ. ಅದಕ್ಕೆ ಹೇಳ್ತಾರವ್ರು, ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಬಂದದ ಪರೋಪಕಾರಕ್ಕಾಗಿ. ನಿನ್ನ ಕೈಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬೇಡ. ಅದಕ್ಕೆ ಸಿದ್ದರಾಮ ಶಿವಯೋಗಿಗಳು ಈ ವಚನವನ್ನು ಬರೀತಾರೆ.